13 ಯಾಕೆ ಹೇಳಿದ್ದು ಸುಮ್ಮನೆ 15 ಕೊಡ್ಸ್ಬಿಡೋಣ ಅಂತ. ಖುಷಿ ಆಗುತ್ತಾ? ಖುಷಿ ಬನ್ನಿ ರಿಯಾಕ್ಷನ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸೊ ವಾಟ್ಸ್ ಅಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಆಲ್ರೆಡಿ ಎಲ್ಲರೂ ನೋಡಿರ್ತೀರ ತಮ್ಲೈನಲ್ಲಿ. ಅವನು 1 ಇಯರಿಂದ ಕೇಳ್ತಿದ್ದ ಐಫೋನ್ ಬೇಕು ಅಂತ. ಸೊ ನೆನ್ನೆ ಒಂದೊಂದು ಶಾಪ್ಗೆ ಹೋಗಿದ್ದೆ. ನಾನು 15 Pro Max ಎಲ್ಲಿ ತೊಗೊಂಡಿದ್ದಲ್ಲ, ಸೊ ಅಲ್ಲೇ ತೊಗೊಳೋದು. ಅವ್ನು ನೆನ್ನೆ ಹೋಗಿದ್ದ. 13 ನೋಡಿದ, ಸೆಕೆಂಡ್ ಹ್ಯಾಂಡಲ್ಲಿತ್ತು, ಹೊಸದಲ್ಲ ಸೆಕೆಂಡ್ಸಲ್ಲಿತ್ತು. 13 ವೈಟ್ ಕಲರ್ ಇತ್ತು. ಸೊ ಅವ್ನು ಬಂದು ಅದೇ ಬೇಕು, ತುಂಬ ಚೆನ್ನಾಗಿದೆ ಫೋನ್, ಅದು ತುಂಬ ಚೆನ್ನಾಗಿದೆ. ನಾನು ನನಗೆ ಪ್ಲ್ಯಾನ್ ಮಾಡಿದೆ 13 ಯಾಕೆ ಹೇಳಿದ್ದು ಸುಮ್ಮನೆ 15 ಕೊಡ್ಸ್ಬಿಡೋಣ ಅಂತ. ಸೊ ಅವನು ಸ್ಕೂಲ್ಗೆ ಹೋಗಿದ್ದಾನೆ. ನಾನು ಇವಾಗ ಹೋಗಿ ತೊಗೊಂಬರ್ತೀನಿ. ಅವ್ನು ಮನೆಗೆ ಬಂದ ತಕ್ಷಣ ರಿಯಾಕ್ಷನ್ ಹೇಗಿರುತ್ತೋ ನೋಡೋಣ. ಸೊ ಬನ್ನಿ ಹೋಗೋಣ. ಸೊ ಈಗ ಹೋಗ್ತಾ ಇದ್ದೀನಿ, ಹೋಗೋಣ ಬನ್ನಿ. ಫಸ್ಟ್ ಮೊಬೈಲ್ ಅಂಗಡಿಗೆ ರೀಚ್ ಆಗೋಣ. ಸೊ ಫೋನೆಲ್ಲ ತೊಗೊಂಡಾಯ್ತು. ನೋಡಿರ್ತೀರಾ, ನಾನು 15 Pro Max ಅವಾಗ ಕುದುರೆ ಮುಖ ಅವರು ಇದ್ದರು, ಇವಾಗಲೂ ಇದ್ದಾರೆ. ಸೊ ತೊಗೊಂಡು ಹೋಗ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ಅವ್ನು ಖುಷಿ ಆಗುತ್ತಾ? ಖುಷಿ ಆಗುತ್ತೆ. ಅವ್ನು ಮತ್ತೆ ಫೋನ್ ಮಾಡಿದ ಐಫೋನ್ 13 ಬೇಕು ನನಗೆ, ಬಾ ತೊಗೊಂಬರೋಣ ಅಂತ. 15 ಕೊಟ್ಬಿಡು ಅಲ್ವಾ? ಹೌದೌದು. ಸೊ ಮನೆಗೆ ಹೋಗೋಣ ಬನ್ನಿ, ರಿಯಾಕ್ಷನ್ ಹೆಂಗಿರುತ್ತೋ ನೋಡೋಣ ಬನ್ನಿ. ಲೆಟ್ಸ್ ಗೋ. ಬರೋದಾ? ಓಕೆ ಬಾಯ್. ಓ ಇವಾಗ ಮನೆ ಹತ್ರ ಬಂದೆ. ಅವನು ಕರೆಕ್ಟ್ ಟೈಮಿಗೆ ಮನೆ ಒಳಗಡೆ ಎಂಟ್ರಿ ಆಗೋದ. ಓಡೋಕೆ ರೂಮಲ್ಲಿ ಇಕ್ಕಿದ್ದೀನಿ. ಸೊ ನಾನು ಅಲ್ಲಿ ಗಾಡಿಯಲ್ಲಿ ಇಕ್ಕಿದ್ದೆ, ಅಲ್ಲಿ ನೋಡಿ, ಅಲ್ಲೇ ಇದೆ ನೋಡಿ. ನಾನು ಗಾಡಿ ಅಲ್ಲಿ ಇಕ್ಬಿಟ್ಟು ಓಡ್ ಬಂದ, ಈ ಕಡೆ ಗೊತ್ತಾಗುತ್ತೆ ಅಂತ ಗಾಡಿ ತೊಗೊಂಬ ಅಂತ ಹೇಳಿದ್ದೀನಿ. ಸೊ ಬನ್ನಿ. ಅವ್ನು ಗೊತ್ತಿಲ್ಲ 15 ಅಂತ, ಮೇ ಬಿ ಅವ್ನು ಗೊತ್ತಿರುತ್ತೆ 13 ತೊಗೊಂಬಂದಿರ್ತೀನಿ ಅಂತ. ಗಾಡಿ ತೊಗೊಂಬ ಅಂದರೆ ಬಂದ ನೋಡಿ ಇಲ್ಲಿಂದ. ಬಾಬಾ ಗಾಡಿ ಪಾರ್ಕ್ ಮಾಡಿಲ್ಲ. ಸೊ ಬನ್ನಿ, ಸರ್ಪ್ರೈಸ್. ನನಗೆ ಸ್ವಲ್ಪ ಡೌಟ್ ಬಂತು, ನೀನು ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ ಇವತ್ತು ಅಂತ. ಫೋನ್ ತೊಗೊಂಬಂದ ಅಂತ ಕೇಳ್ದ. ಬಟ್ ಅವ್ನು 15 ಅಂತ ಗೊತ್ತಿಲ್ಲ, ತೊಗೊಂಬಂದ್ರೆ 13 ಅಂತ ಅವ್ನು ಗೊತ್ತಿದೆ ಅಷ್ಟೇ. ಅವ್ನಿಗೆ ಹೇಳಿದ್ದೀನಿ, ಅವನ ಹತ್ರ ಇತ್ತು 28K ಕ್ಯಾಶ್ ಇತ್ತು, ಅದು ತೊಗೊಂಬರ್ತೀನಿ ಬಾ, ಹೋಗ್ಬಿಟ್ಟು ತೊಗೊಂಬರೋಣ 13. ಅವನೇನು ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡಿ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಏರ್ಪೋರ್ಟ್ ರೋಡ್ ಹತ್ರ ಹೋಗ್ತಾ ಇದ್ದೀವಿ, ಅದಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಅವ್ನಿಗೆ ಹೇಳಿದೆ 28K ತೊಗೊಂಬಾ, ಹೋಗಿ ತೊಗೊಂಬರೋಣ ಫೋನು ಅಂತ. ಅವ್ನು ರೂಮಲ್ಲಿ ತೊಗೊಂಬರ್ತಾ ಇದ್ದಾನೆ ಅಮೌಂಟ್ ಇವಾಗ. ನೋಡೋಣ. ಫೋನ್ ಇಲ್ಲೇ ಇಕ್ಕಿದ್ದೀನಿ, ಗೊತ್ತಾಗಬಾರ್ದು ಅಂತ. ಸೇಮ್ ನಂತರನೇ ಬ್ಯಾಕೇಜ್ ತೊಗೊಂಡಿದ್ದೀನಿ ಅವ್ನಿಗೂ ನೋಡಿ. ನೋಡೋಣ, ಇಲ್ಲೇ ಇಕ್ಕಿರ್ತೀನಿ ಫೋನ್. ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಒಂಥರ ಪ್ಯಾಕ್ ಎಲ್ಲ ಮಾಡಿ ಏನಾದ್ರು ಆಟ ಆಡ್ಸೋಣ ಅಂತ ಇದ್ದೆ. ಟೈಮೇ ಇರಲಿಲ್ಲ. ಅವ್ನು ಮನೆಗೆ ಬಂದ ತಕ್ಷಣ ಬಂದುಬಿಟ್ಟಿದ್ದ. ಅವ್ರು ಎಲ್ಲಿ ನೋಡ್ತಾರೆ ಅಂತ ಆಪೋಸಿಟ್ ಒಂದು ಶಾಪ್ ಇದೆ, ಅಲ್ಲಿ ಕೊಟ್ಟಿದ್ದೆ ಫೋನ್, ಇಟ್ಕೊಂಡಿರಿ ಅಂತ. ಸೊ ಬನ್ನಿ ರಿಯಾಕ್ಷನ್ ನೋಡೋಣ, ಕೊಡ್ತೀನಿ ಫೋನ್. ಗೈಸ್ ನೋಡಿ, ನಮ್ಮ ತಮ್ಮ ಕೊಡ್ತಿದ್ದೊಂದು ದುಡ್ಡು. ಹೋಗೋಣ ತೊಂಬರಕ್ಕೆ. ಖುಷಿನಾ? ಐಫೋನ್ 13 ವೈಟ್ ಕಲರು. ಮಕ್ಕ ತೋರಿಸ್ರಿ ಒಂದು ಸ್ವಲ್ಪ. ಖುಷಿ ನೋಡ್ರಿ. ಸೊ ಈ ರೂಮಿಗೆ ಬಾ ಒಂದು ಸ್ವಲ್ಪ. ಆ ಪಿಲ್ಲೋ ಓಪನ್ ಮಾಡೋಗಿ. ಹಾಂ ನಂಬ್ತಾನೆ ಇಲ್ಲ ಗೈಸ್ ಅವನು. ಪ್ರಾಮಿಸ್ ಆಗು, ಅವ್ರಿಗೆ ಕೊಟ್ಟು ಹೋಗ್ಬಿಟ್ಟು. ಪ್ರಾಮಿಸ್. ಸೇಮ್ ನಂತರನೇ ಬ್ಯಾಕ್ ಕೇಸ್ ನಿನಗೆ. ಖುಷಿನಾ? ನೀನು ನಿಜ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯೋ? ಓಪನ್ ಮಾಡು ನನ್ನ ಮುಂದೆನೆ. ಕೈ ಕೊಡು ಫಸ್ಟು. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗಿತ್ತು ಗೈಸ್ ಅವನಿಗೆ. ನೋಡಿ ಗೈಸ್ ಹೆಂಗೆ ಆಡ್ತಿದ್ದಾನೆ. ಓಪನ್ ಮಾಡ್ತಾ ಇದ್ದಾನೆ ಅವನು. ನೋಡಿ ನಂಬಕ್ಕೆ ರೆಡಿ ಇಲ್ಲ ಅವನು. ಹಾಂ ಖುಷಿನಾ? ಫುಲ್ಲು ಖುಷಿ. ಅವನು 13 ಅನ್ಕೊಂಡ್ಬಿಟ್ಟಿದ್ದಾನೆ. ಕೈಯೆಲ್ಲ ನಡೀತಿದೆ. ನೋಡಿ ಸೂಪರ್ ಆಗಿದೆ ಫೋನ್. ಓಪನ್ ಮಾಡಾಗ ಮಾಡು. ಸೂಪರ್ ಆಗಿದೆ ಫೋನ್, ತುಂಬ ಇಷ್ಟ ಆಯಿತು. ನೋಡಿ ಫೈನಲಿ 15 ತಗೋ. ನೀಟಾಗಿ
ಸೊ ಗೈಸ್ ನೋಡಿದಲ್ಲ ಒಂದು ರಿಯಾಕ್ಷನ್ ಹೆಂಗಿತ್ತು ಎಲ್ಲ ಅಂತ. ಸೊ ನೋಡಿ ಇವಾಗಲೂ ನಂಬಕ್ಕೆ ಆಗ್ತಿಲ್ಲ ಅವ್ನಿಗೆ, ಆಗಲ್ಲ. ಹಿಂಗೆ ಸಡನ್ನಾಗಿ ಹಿಂಗೆ ತಂದು ಕೊಟ್ರು, ಯಾರು ತಂದು ಕೊಟ್ರು ಹಿಂಗೆ ಆಗ್ತಾರೆ. ನೋಡಿ ಗೈಸ್ ತೋರ್ಸು ಇವಾಗ ಫೋನ್ ಬ್ಯಾಕ್ ಕೇಸ್ ಹಾಕಾದ್ಮೇಲೆ. ಕಂಗ್ರ್ಯಾಚುಲೇಷನ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ನನಗೇನು ಪಾರ್ಟಿ ಇಲ್ವಾ ಇವಾಗ? ಕೊಡ್ಸ್ತೀನಿ ಪಕ್ಕ ಕೊಡ್ಸ್ತೀನಿ. ಹೋಗೋಣ. ಸೊ ಅದು ಇವಾಗ ಫೋನ್ದಿನ ಬಿಲ್ ತೊಗೊಂಬಂದಿಲ್ಲ, ಇವಾಗ ಹೋಗ್ಬಿಟ್ಟು ಬಿಲ್ ತೊಗೊಂಬರೋಣ. ಸೊ ಆ ಬಿಲ್ ತೊಗೊಂಡು ಹಂಗೆ ಹೊರಡೋಣ. ಆಮೇಲೆ ಎಲ್ಲರೂ ಹೋಗೋದಿದ್ರೆ ಪ್ಲ್ಯಾನ್ ಮಾಡೋಣ. ಸೊ ಇವತ್ತಿನ ಬ್ಲಾಗ್ ಇದೆ, ಇವನಿಗೆ ಸರ್ಪ್ರೈಸ್ ಮಾಡೋಣ ಅಂತಲೇ ಇತ್ತು. ಅವ್ನು ಅವಾಗಲಿಂದ ಕೇಳ್ತೀನಿ ಬ್ಲಾಗ್ ಯಾಕೆ ಸ್ಟಾರ್ಟ್ ಮಾಡ್ತೀನಿ, ಹಂಗೆ ಸುಮ್ಮನೆ ಹೇಳಿದೆ ಫ್ರೆಂಡ್ಸ್ ಎಲ್ಲ ಏರ್ಪೋರ್ಟ್ ರೋಡ್ ಹತ್ರ ಹೋಗ್ತಾ ಇದ್ದೀವಿ ಅಂತ, ಡೌಟ್ ಬರಬಾರ್ದು ಅಂತ. ಬನ್ನಿ ಹೋಗೋಣ ಬನ್ನಿ. ಅಲ್ಲಿ ಮೊಬೈಲ್ ಅಂಗಡಿಗೆ ಇನ್ನೊಂದ್ಸತಿ ಹೋಗಬೇಕು, ಬಿಲ್ಲೆಲ್ಲ ತೊಗೊಂಬಿಟ್ಟು ಹಂಗೆ ಬರೋಣ. ಸೊ ಇವಾಗ ಹೋಗೋಣ ಬನ್ನಿ. ಅವನು ಬರ್ತಾ ಇದ್ದಾನೆ. ಸೊ ನೋಡಿ ಅವನು ತುಂಬ ಖುಷಿ ಆಯಿತು. ಸೊ ಇದೆಲ್ಲ ನನಗೆ ಇಷ್ಟ, ಅವ್ರ ಖುಷಿ ನೋಡೋಕ್ಕೆ ಇಷ್ಟ. ಸೊ ಇದಕ್ಕೆ ಇವಾಗ ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕು, ಏನೂ ಹಾಕ್ಸಿಲ್ಲ. ಟೆಂಪರ್ ಗ್ಲಾಸ್, ಬ್ಯಾಕ್ ಸ್ಕಿನ್ನು, ಕ್ಯಾಮ್ರಾ ಗ್ಲಾಸ್ ಎಲ್ಲ ಹಾಕ್ಸ್ಬೇಕು. ಹೋಗೋಣ ಬನ್ನಿ. ಅವ್ನು ನೋಡಿ ಮಾಡ್ತಾ ಇದ್ದಾನೆ ಅಲ್ಲಿ ಎಲ್ಲಿ ಓಡ್ತಿದ್ಯಾ? ತಗೋ, ಫುಲ್ ಖುಷಿನಾ? ಸೊ ಅದೇ ಇವಾಗ ಬಿಲ್ಲೆಲ್ಲ ತೊಗೊಂಡಾಯಿತು. ಅವರು ಟೆಂಪರ್ ಗ್ಲಾಸ್ ಹಾಕ್ತಾ ಇದ್ದಾರೆ. ನನ್ನ ಮಕ್ಕ ನೋಡಿ ಗೈಸ್, ಖುಷಿ ಆಗುತ್ತೆ. ಸೊ ಅದೇ ಬಿಲ್ಲೆಲ್ಲ ತೊಗೊಂಡು ಮನೆಗೆ ಓಡೋಣ ಬನ್ನಿ. ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಬಿಲ್ಲು ಎಲ್ಲ ಪ್ರತಿಯೊಂದು ಆಕ್ಸೆಸರೀಸಲ್ಲಿ ಹಾಕ್ಸ್ಬಿಟ್ಟು ಹಂಗೆ ಮನೆಗೆ ಬಂದ್ವಿ. ಜೀಟಿ ಅದು ಕೆಳಗಡೆ ಫುಲ್ ಹೀಟ್ ಆಗಿರುತ್ತಲ್ಲ ಓಡಿಸಾದ್ಮೇಲೆ, ನಾನು ಅದು ಕ್ಲಾತ್ ಇತ್ತು ಒಂದು ಮನೇಲಿ, ಅದು ಅದ್ರ ಮೇಲೆ ಇಟ್ಬಿಟ್ಟೆ, ಫುಲ್ ಮೆಲ್ಟ್ ಆಗಿಬಿಟ್ಟಿದೆ ಸೈಲೆನ್ಸರ್ ಪೈಪ್ ಮೇಲೆಲ್ಲ. ಸೊ ಅದೇ ಅವ್ರು ಹೇಳಿದೆ ವಾಷಿಂಗ್ ಅವ್ರಿಗೆ ತೆಗಿಯೋಕ್ಕಾಗುತ್ತಾ ಅಂತ. ಸೊ ಅವರು ಏನೋ ಬ್ಲೇಡಲ್ಲಿ ತೆಗಿತೀನಿ ತೊಗೊಂಬ ಅಂತ ಹೇಳಿದರು. ಸೊ ಅದೇ ಹೋಗೋಣ ಬನ್ನಿ. ಅಲ್ಲಿ ಅಷ್ಟು ತಗ್ಸ್ಬೇಕು. ಅದು ಬಂದಿದ್ದೀನಿ, ಅವ್ರು ಮಾಡ್ತಾರೆ, ಅವ್ರಿಗೆ ಹೇಳಿದ್ದೀನಿ, ಅವ್ರು ಮಾಡ್ಕೊಡ್ತೀನಿ, ಟೆನ್ಷನ್ ಮಾಡ್ಕೊಂಬಿಡಿ ಅಂತ ಹೇಳಿದ್ರು. ಸೊ ಇಲ್ಲಿ ನಿಲ್ಸಿದ್ದೀನಿ. ಇದೊಂದು ಬೆಸ್ಟ್ ಇಲ್ಲಿ ಏನಾದ್ರು ನಾವು ಗಾಡಿ ವಾಶ್ ಕೊಟ್ಟು ಆರಾಮಾಗಿ ಕುತ್ಕೊಂಡ್ಬಿಡ್ಬೋದು ಹೊರಗಡೆ ಬಂದು. ಸೊ ಅದು ಗೊತ್ತಿಲ್ಲ, ಅದೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅಂತ. ಮಾಡಿಬಿಟ್ಟು ಹಂಗೆ ಹೋಗೋಣ ಮನೆ ಹತ್ರ. ಸೊ ಈ ಬ್ಲಾಗ್ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಇವನಿಗಂತೂ ತುಂಬ ಖುಷಿ ಆಯಿತು ಅಲ್ವಾ? ಫುಲ್ ಅಂದರೆ ಫುಲ್ ಖುಷಿ ಆಯಿತು. ಕೊಡಿಲಿ ಫೋನ್ ಕೊಡಿಲಿ. ಅದೇ ಇದು ಕ್ಯಾಮ್ರಾ ಲೆನ್ಸು ಅದೇನೇನು ಹಾಕ್ಸಿದ್ದೀನಿ. ಊಟ ಆಗಿಲ್ವಾ ಇನ್ನು? ಮಾಡಿ ಪರವಾಗಿಲ್ಲ ಮಾಡಿ. ಸೊ ಅದೇ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಸೊ ಅದೇ ಮನೆಗೆ ಬಂದ್ವಿ. ಕರೆಕ್ಟಾಗಿ ಮಾಡಿಕೊಟ್ರು, ಫುಲ್ ಕ್ಲೀನಾಗಿ ಮಾಡಿಕೊಟ್ಟಿದ್ದಾರೆ. ಗೊತ್ತಿಲ್ಲ ಗೈಸ್, ಈವ್ನಿಂಗ್ 6:30ಗೆ ಲೂಲು ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಮನೆಯವರೆಲ್ಲರೂ ಚಿಕ್ಕ ಮಕ್ಳಿಗೆಲ್ಲ ಹಂಗೆ ಆಟ ಆಡ್ಸೋಕ್ಕೆ ಮನೇಲಲ್ಲೇ ತಂಗಿ ತಮ್ಮ ಎಲ್ಲ ಇದ್ದಾರಲ್ಲ. ಇವನು ನೋಡಿ ಮತ್ತು ನಮ್ಮ ಬ್ಲಾಗಲ್ಲಿ ಫುಲ್ ಇವಂದೇ ಇವತ್ತು. ಸೊ ಆಮೇಲೆ ನೋಡೋಣ, ಹೋಗೋದಿದ್ರೆ ಹೋಗೋಣ, ಇಲ್ಲ ಅಂದರೆ ಮನೇಲಿ ಕೂತ್ಕೊಂಡು ಮಲ್ಕೋಣ ಅಷ್ಟೇ. ಲೂಲು ಮಾಲ್ಗೆ ಹೋಗ್ತಿಲ್ಲ, ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಇವತ್ತು ಸ್ಯಾಟರ್ಡೆ ಅಲ್ವಾ, ನಾಳೆನೇ ಹೋಗೋಣ ಅಂತ, ಸಂಡೇ ಚೆನ್ನಾಗಿರುತ್ತೆ ಅಂತ. ಬಟ್ ಜನ ತುಂಬ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು, ಹಿಂಗೆ ಸರ್ಪ್ರೈಸ್ ಮಾಡಿದ್ದು ಇವನಿಗಂತೂ ತುಂಬ ಖುಷಿ ಆಗಿಬಿಟ್ಟಿದೆ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತೀರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಬ್ಲಾಗಿಗೆ ಏನಾದ್ರು ಪ್ಲ್ಯಾನ್ ಮಾಡ್ತೀನಿ. ಸೊ ಎಲ್ಲರಿಗೂ ಕಾಯ್ತಾ ಇರಿ. ಸಿ ಯು ಗೈಸ್, ಬೈ.